ಶುಭ ಮುಂಜಾನೆ. ಇವಾಗ ನಾನು ಮಠದಿಂದ ಹೊರಡೋ ಸಮಯ. ಇವರೆಲ್ಲ ನನ್ನ ಸೆಂಡ್ ಆಫ್ ಮಾಡೋಕ್ಕೆ ಬಂದಿದ್ದಾರೆ. ಆರಾಮಾಗಿ ಇಲ್ಲಿಂದ ನನ್ನ ಪ್ರಯಾಣ ಚೆನ್ನಾಗಾಗಲಿ ಅಂತ ಕೋರಿಕೊಳ್ಳಿದ ಕಳಿಸ್ಕೊಡೋಕ್ಕೆ ಬಂದಿದ್ದಾರೆ. ಆಯ್ ಮಾಡಿರಿ ಇಬ್ಬರು ನೋಡಿರಿ ಎಲ್ಲಿಗೋಗ್ರಿ ಇವಾಗ. ಕೊನೆಗೂ ಮಠದಿಂದ ಬಂದು ಇವಾಗ ಹುಮ್ನಾಬಾದ್ಗೆ ಹೋಗ್ತಾ ಇದ್ದೀನಿ. ಇದೇ ಹುಮ್ನಾಬಾದ್ ರಸ್ತೆ. ಅಜಿತ್ ಅವರು ನನ್ನ ಕಳ್ಸ್ಕೊಡಕ್ಕೆ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಅಜಿತ್ ಅವರೇ, ಜೊತೆಗಿದ್ರಿ. ಬಾಯ್, ಸಿಗೋಣ. ಬಾಯ್ ಬಾಯ್ ಬಾಯ್. ಹಾಂ ಹಾಂ ಹುಷಾರ್. ಅವ್ರನ್ನ ಕೇಳಿದೆ ಅಂತ ಹೇಳಿ. ಹಾಂ, ಅಜಿತ್ ಅವರಂತೂ ಮತ್ತು ಹಾಗೆ ಅಭಿಲಾಷ್ ಅವರಿಬ್ಬರು ನನಗೆ ಸ್ಟಾರ್ಟಿಂಗಿಂದಲೂ ಸಪೋರ್ಟ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ ಮಾತ್ರ ಪೊಲೀಸವ್ರು ಹಿಡಿಯೋದಂತ. ಇಲ್ಲ ನೋಡಿ ಹೆಂಗೆ ಹಿಡಿತವ್ರು ಪೊಲೀಸವರು. ಅದು ಹಾಕು ಅದೇ ಬೇರೆ ಫೋನ್ ನೋಡ್ಕೊಂಡು ಓಹೋ ಮೇಡಮ್ ಫುಲ್ ಆರಾಮಾಗಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ ಮಾತ್ರ ಪೊಲೀಸ್ ಹಿಡಿತಾರಂತ. ಏನು ವಿಡಿಯೋ ಮಾಡ್ತಿದ್ದೆ? ನಾ ಕರ್ನಾಟಕ ಟ್ರಿಪ್ ಮಾತಾಡಕತ್ತೀನಿ ಮೇಡಮ್. ಯಾರಿಗೆ? ನಾ ಹೋಗ್ಕತ್ತೀನಿ ಹುಮ್ನಾಬಾದ್ ಹೋಗ್ಕತ್ತೀನಿ. ಹಾಂ, ನಾನು ನಿಮ್ಗೆ ತೆಗ್ದಿಲ್ಲ ಮೇಡಮ್. ನಾನು ಅವ್ರದ್ದೇನೋ ವಿಡಿಯೋ ತೆಗಿತಾ ಇದ್ದೀನಿ ಅಂದ್ಬಿಟ್ಟು ನನಗೆ ಸ್ಟಾಪ್ ಮಾಡಿದ್ದೆ ಮೇಡಮ್. ನಾನು ಸುಮ್ಮನೆ ಬಿಡ್ತೀನ, ಮಾತಾಡಿದ್ದೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರು ಅಂದ್ಕೊಂಡಿದ್ದಾರೆ ನಾವು ಪೊಲೀಸ್ ಅವ್ರದ್ದು ಎಲ್ಲ ತೆಗಿತಾ ಇದ್ದಾರೆ ಅಂತ. ಇಲ್ಲ, ನಾನು ನಡ್ಕೊಂಡು ಹೋಗೋ ದಾರಿನ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಡ್ರಾಪ್ ಕೇಳ್ಕೊಂಡು 54 ಕಿಲೋಮೀಟರ್ ಇದೆ ಹುಮ್ನಾಬಾದ್ಗೆ. ಹುಮ್ನಾಬಾದ್ಗೆ ಹೋಗಿ ಇವತ್ತೊಂದು ದಿನ ಅಲ್ಲೇ ಸ್ಟೇ ಮಾಡಿ ಅಲ್ಲಿರೋ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಕಲಬುರಗಿ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ ಏನು ಮಾಡ್ತಾರೋ. ಕೊನೆಗೂ ನಡ್ಕೊಂಡು 2 ಕಿಲೋಮೀಟ್ರ್ ಬಂದೆ. ಇವಾಗ ಇಲ್ಲಿಂದ ಡ್ರಾಪ್ ಕೇಳಬೇಕು, ಯಾಕಂದರೆ ಅಲ್ಲಿ ಸಿಟಿ ಇತ್ತು ಡ್ರಾಪ್ ಸಿಗೋ ಡೌಟು. ಇವಾಗ ಇಲ್ಲಿಂದ ಡ್ರಾಪ್ ಕೇಳೋಣ, ಯಾಕಂದರೆ 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಇನ್ನು ಜನಕ್ಕೆ ಕನಕರಣದೇ ಇಲ್ವಾ? ಒಂದು ಡ್ರಾಪ್ ಕೊಟ್ಟರೆ ಏನಾಗುತ್ತಪ್ಪ. ಹುಡುಗ ಹುಡುಗ ಓ ಅಣ್ಣ ಯಾರೋ ಡ್ರಾಪ್ ಕೊಡ್ತಾವ. ಸ್ಟಾರ್ಟ್ ಮಾಡಿದಾನೆ. ಇಲ್ಲಿಂದ ಇವಾಗ ಹುಮ್ನಾಬಾದ್ಗೆ ಹೋಗಿ ನಾಳೆ ಕಲಬುರಗಿ ಹೊಂಟಿದ್ದಾನೆ. ಬೆಂಗಳೂರಣ್ಣ. ಥ್ಯಾಂಕ್ಸ್ ಅಣ್ಣ, ಬಾಯ್. ನಾನು ಅಂದ್ಕೊಂಡೆ ಅಣ್ಣ ಹುಮದಾಬಾದ್ಗೆ ಒಂದೇ ಸರಿ ಡ್ರಾಪ್ ಕೊಡ್ತಾರಂತ. ಇಲ್ಲ, ಹುಮದಾಬಾದ್ ಕ್ರಾಸಲ್ಲಿ ನಿಲ್ಲಿಸಿ ಇಲ್ಲಿಂದ ಹುಮದಾಬಾದ್ಗೆ ಹೋಗಂತ ಈ ದಾರಿ ಕೊಟ್ಬಿಟ್ಟು ತೋರಿಸಿ ಹೋದ್ರು. ಏನು ಮಾಡೋಕ್ಕಲ್ಲ, ಇಲ್ಲೇ ಒಳ್ಳೊಳ್ಳೆ ಡ್ರಾಪ್ ಕೊಟ್ಟಿದ್ದಾರಲ್ಲ ಸಾಕಿಷ್ಟೇ. ಇವಾಗ ಇಲ್ಲಿಂದ ಹುಮದಾಬಾದ್ಗೆ ಎಷ್ಟು ಕಿಲೋಮೀಟರ್ ಅಂತ ನೋಡ್ತೀನಿ. ಹುಮದಾಬಾದ್ ಇವಾಗ ಇಲ್ಲಂತೂ ತುಂಬ ಬಿಸಿಲಿದೆ. ಹೋಗ್ಬೇಕು ಇಲ್ಲಿಂದ, ನೋಡಬೇಕು. ಆದಷ್ಟು ಡ್ರಾಪ್ ಕೇಳಿದ್ರೆ ಡ್ರಾಪ್ ತೊಗೊಂಡು ಹೋಗ್ಬೇಕು. ಕೊನೆಗೂ ನಾನಿವಾಗ ಕ್ಯಾಪ್ ಹಾಕ್ಕೊಂಡು, ತುಂಬ ಅಂದರೆ ತುಂಬ ಬಿಸಿಲಿದೆ, ಕ್ಯಾಪ್ ಹಾಕ್ಕೊಂಡು ಇಲ್ಲಿಂದ 48 ಕಿಲೋಮೀಟ್ರ್ ಇದೆ ಗೂಗಲಲ್ಲಿ ನೋಡಿದೆ ಹುಮ್ನಾಬಾದ್ಗೆ. ಇವಾಗ ಇಲ್ಲಿಂದ ಡ್ರಾಪ್ ಕೇಳಬೇಕು. ಇಲ್ಲಿಂದ ಯಾರು ಕೇಳ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ. ಕೇಳೋ ನಮ್ಮ ಕರ್ತವ್ಯ. ನೋಡಿ ತಾತ ಅಜ್ಜಿ ಇವ್ರದ್ದೇ ಲೈಫ್ ಬೆಸ್ಟ್. ಅಣ್ಣ ಸ್ವಲ್ಪ ಅದೇ ಕಡೆ ಬಿಡೋಣ. ಹುಮ್ನಾಬಾದ್ಗೆ ಹೋಗ್ಬೇಕು. ಹುಮ್ನಾಬಾದ್. ಹಾಂ, ಅಲ್ಲ ನಾ ಗಾಡಿಯಾಗ ಹೋಗ್ಬೇಕು. ಅಲ್ಲ ಕ್ರಾಸ್ಗೆ ಅಂತ ಬಿಟ್ರೆ ಹಿಂಗೆ ಅಲ್ಲ. ಇವಾಗ ಎಡ್ಕೋಬೇಕಲ್ಲ, ಇವಾಗ ಅಲ್ಲಿಂದ ಎಡ್ಕೋಬೇಕಲ್ಲ. ಹಾಂ, ಅಲ್ಲಿ ಗಂಟೆ ಬಿಡೋಣ. ಬಿಡ್ತಾ ಅಲ್ಲಿಂದ ಹಂಗೆ ಹೋಗ್ತೀನಿ. ಬಸ್ಸಿಂದ ಹೋಗಲ್ಲ ನಾನು. ಕರ್ನಾಟಕ ಟ್ರಿಪ್ ಆಗತ್ತೀನಿ. ಕರ್ನಾಟಕ ಟ್ರಿಪ್ಪು, ಕರ್ನಾಟಕ ಫುಲ್ ರೌಂಡ್ ಹೊಡಕತ್ತೀನಿ. ಹಾಂ ಹಾಂ, ನಡ್ಕೊಂಡು ಯಾರನ್ನ ಡ್ರಾಪ್ ಕೇಳ್ಕೊಂಡು ಅದಕ್ಕೆ ಅಲ್ಲಿ ಗಂಟೆ ಬಿಡ್ತಾರೆ. ಆ ಕ್ರಾಸ್ ಗಂಟೆ ಬಿಟ್ರೆ ಹಂಗೆ ಒಳಗೆ ಹೋಗ್ತೀನಿ. ಕೊನೆಗೂ ತಾತ ಹತ್ರ ಡ್ರಾಪ್ ಸಿಕ್ಕಿದೆ. ಹಾಂ, ನಡೀತಪ್ಪ. ತಾತನಿಗೆ ಜೈ. ಯಾವ ಊರು ತಾತ? ಇಲ್ಲೇ ಸಿಟಿ ನಿಮ್ಮದು? ಒಳ್ಳೇದಾಗಲಿ ತಾತ, ಒಳ್ಳೇದಾಗಲಿ. ಅವಾಗಿಂದ ಯಾರೂ ಕೊಟ್ಟಿಲ್ಲ, ಒಳ್ಳೇದಾಗಲಿ. ಅದ ಅಯ್ಯ ಮಸ್ತಮ್ಮ. ಅಯ್ಯೋ ಹೀರೋ ಹೀರೋ. ಏನು ಮಾಡ್ತಿರ್ತೀರಪ್ಪ ನೀವು? ಎಂತದ
ಓ ಸಿವಿಲ್ ವರ್ಕ್ ಮಾಡ್ತಿರ್ತಾರೆ ನಮ್ಮ ತಾತ. ಹಿಂಗೆ ಸೈಡ್ ಹೋಗ್ತಿರ್ತೈತೆ ನೀವು? ಹಾಂ ಆಯ್ತು ಹಾಂ ವೆಹಿಕಲ್ ಬರುತ್ತೆ. ಆಯ್ತು ವೆಹಿಕಲ್ ಆ ಗಾಡಿ ಹತ್ರ ಹೋಗ್ತಿರಲ್ಲ. ಹಾಂ ಕೇಳ್ತೀನಿ ಮುಂದೆ ಹೋಗಿ. ಥ್ಯಾಂಕ್ಸ್ ತಾತ, ಬಾಯ್. ತುಂಬ ಥ್ಯಾಂಕ್ಸ್. ಅವ್ರು ತಾತ ಅಂತೂ ವಯಸ್ಸಾಗಿದ್ರು ಅವ್ರಿಗೆ ಗಾಡಿ ಕರೆಕ್ಟಾಗಿ ಓಡ್ಸೋಕೆ ಬರ್ತಾನೆ, ಆದರೂ ಅವರು ಡ್ರಾಪ್ ಕೊಟ್ಟಿದ್ದಾರೆ ತುಂಬ ಗ್ರೇಟ್. ಯಾಕಂದ್ರೆ ಗಾಡಿ ಫುಲ್ ಶೇಕ್ ಆಗ್ತಿದ್ದೆ, ನಾನು ಬ್ಯಾಗ್ ಹಾಕ್ಕೊಂಡಿದ್ದೆ ನೋಡಿ. ಇಂಥವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅಂದಾಗ ಹಂಗಂತಲ್ಲ, ಎಲ್ಲರೂ ಒಳ್ಳೆ ಇರ್ತಾರೆ. ಒಂದೊಂದು ಒಬ್ಬೊಬ್ರು ಡ್ರಾಪ್ ಕೊಡೋಲ್ಲ. ಏನಕ್ಕೆ ಡ್ರಾಪ್ ಕೊಡೋಲ್ಲ ಅಂತ ಅವ್ರವ್ರು ಅರ್ಜೆಂಟ್ ಕೆಲಸ ಇರುತ್ತೆ. ನಾವು ಒಬ್ಬೊಬ್ರು ಇಷ್ಟ ಇರಲ್ಲ, ಒಬ್ಬೊಬ್ಬರು ನೋಡಿಕೊಂಡು ಕೊಡ್ತಾರೆ. ಹಂಗಂತ ನಾವು ಅವ್ರನ್ನು ಅವ್ರ ವಿರೋಧ ಮಾತಾಡೋಕ್ಕೂ ಆಗಲ್ಲ. ಯಾಕಂದರೆ ಅವ್ರ ಪರ್ಸನಲ್ ಅವ್ರಿಗೆ ಇರುತ್ತೆ. ನಾನೇ ಎಷ್ಟೋ ಸರಿ ಗಾಡಿಯಲ್ಲಿ ಹೋದಾಗ ನಾನು ಕೊಟ್ಟಿಲ್ಲ, ಅವಾಗ ನಾನು ಬೇರೆ ಮೈಂಡ್ ಸೆಟಲ್ಲಿ ಇರುತ್ತೆ. ನೋಡಿ ಇಲ್ಲಿಂದ ಒಂದೇ ಹೈವೇ ನೋಡ ಅಣ್ಣ. ಅಣ್ಣ ಉಂದಾಬಾದ್ ಹಾಂ ಯಾ ಥ್ಯಾಂಕ್ಸ್ ಅಣ್ಣ. ಇಲ್ಲಿಂದ ಡೈರೆಕ್ಟ್ ಉಮ್ನಾಬಾದ್ ಸಿಕ್ತೋ ಗೊತ್ತಿಲ್ಲ, ಒಟ್ಟಲ್ಲಿ ಅಲ್ಲಿ ಗಂಟೆ ಸಿಗ್ತದೆ. ಕನ್ನಡ ಬರುತ್ತಣ್ಣ? हाँ इधर से डायरेक्ट उमराबाद चलता है? डायरेक्ट उमराबाद जाता है। ठीक है बसवा कल्याण तक जाने वाला हूँ, वहाँ से भैया। बसवा कल्याण महाराष्ट्र बॉर्डर तक जाने वाला हूँ। ನಮ್ಮ ಅಪ್ಪನೇ ಅಪ್ಪ ಏನಂತ ನನಗಂತೂ ಗೊತ್ತಾಗ್ತದೆ. कहाँ से आ रहे आप? मैं पूरा बेंगलोर राउंड मार रहा हूँ, पूरा बेंगलोर ट्रिप। ಕೊನೆಗೂ ನಮಗೆ ಅಹಮದಾಬಾದ್ಗೆ ಜಾಬ್ ಸಿಕ್ಕಿದೆ. ನೋಡಿ ಎಷ್ಟು ದೂರ ಕೊಡ್ತಾರಂತ. ಫುಲ್ ಆದರೆ ನಮ್ಮ ಅದೃಷ್ಟ, ಅರ್ಧಕ್ಕೆ ಹೋದ್ರೆ ನಮ್ಮ ದುರದೃಷ್ಟ. ಒಟ್ಟಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ ಆಟೋ, ಈ ಆಟೋ ಹೋಗ್ತಾ ಇದೆ ಅಂದರೆ ಹೋಗ್ತಾನೆ ಇರುತ್ತೆ. ನಾವು ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕು ಇವಾಗ. ಹಾಂ ಹಿಂಗೆ ಓದ್ತೀನಿ ಈಗ. ಅಲ್ಲಿ ಐತೆ ಅವ್ರ ಗಾಡಿದಾಗ ಓದ್ತೀನಿ. ಓಕೆ ಬ್ರೋ ಬಾಯ್. ನಿಮ್ಮ ಹೆಸರು? ಬಸವರಾಜ್ ಅಂತ. ಬಾಯ್ ಬ್ರೋ. ಬಾಯ್. ಇವಾಗ ಅವ್ರ ಅಂಗಡಿಯಲ್ಲಿ ನಾವು ಟೀ ಕುಡಿದ್ವಿ. ಇವಾಗ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದೆ. ನಾನು ಅಹಮದಾಬಾದ್ಗೆ ಹೋಗ್ಬೇಕಾಗಿತ್ತು. ಇವಾಗ ಬಸವಾಸಿ ನಗರ ಅಂತೆ, ಅಲ್ಲಿ ಒಂದು ಬಸವಣ್ಣವ್ರ ದೇವ್ರದ್ದು ಒಂದು ಸ್ಟ್ಯಾಚು ಇದೆ ಅಂತೆ. ಅದು ಟೂರಿಸ್ಟ್ ಪ್ಲೇಸ್ ಅಂತೆ. ಅದನ್ನ ನೋಡ್ಕೊಂಡು ಹಂಗೆ ಮಹಾರಾಷ್ಟ್ರ ಬಾರ್ಡ್ರು ಹತ್ರ ಆಗುತ್ತಂತೆ. ಹೋಗ್ಲಿ ನೋಡೋಣ ಅಂದ್ಬಿಟ್ಟು ಇವಾಗ ಅಹಮದಾಬಾದಲ್ಲಿದ್ದೀವಿ ನಾವು. ಮತ್ತೆ ನಾನು ಇಲ್ಲಿಗೆ ಬರಬೇಕು. ಇವಾಗ ಬಸವ ಕಲ್ಯಾಣಲ್ಲಿ ಹಳೇದು ಬಸವಣ್ಣನ ಒಂದು ಸ್ಟ್ಯಾಚು ಇದೆ. ಬಸವಣ್ಣನ ಅಂದರೆ ಬಸವನಗರದಲ್ಲಿ ಬಸವಣ್ಣನವರು ಒಂದು ಹಳೇ ಪುರಾಣ ಕಾಲದ್ದು ಪೂಜಾರಿದು ಒಂದು ಸ್ಟ್ಯಾಚು ಇದೆ ಅಂತೆ ದೊಡ್ಡದು. ಇವಾಗ ಅವ್ರನ್ನ ನೋಡಿಕೊಂಡು ಆ ಸ್ಟ್ಯಾಚು ನೋಡಿಕೊಂಡು ಅಲ್ಲಿ ತುಂಬ ಜನ ಬರ್ತಾರಂತೆ, ಟೂರಿಸ್ಟ್ ಪ್ಲೇಸು. ಹಾಗೆ ಅವ್ರನ್ನ ನೋಡಿಕೊಂಡು ಮತ್ತೆ ಅಹಮದಾಬಾದ್ಗೆ ಮತ್ತೆ ವಾಪಸ್ ಬರಬೇಕು. ನೋಡೋಣ. ಇದು 2ನೇ ಸರಿ ಟೀ ಕುಡಿಯೋಕೆ ನಿಲ್ಲಿಸಿದ್ದಾರೆ. ಡ್ರಾಪ್ ಕೊಟ್ಟಿದ್ದಲ್ಲದೆ ಚೆನ್ನಾಗಿ ಮಾತಾಡಿಕೊಂಡು ಹಾಗೆ ಟೀ ಕೊಡ್ತವ್ರೆ. ಇಲ್ಗೋದ್ರಪ್ಪ, ಇಲ್ಲಿ ಬರ್ತಾರೆ, ಅಲ್ಲಿದ್ದಾರೆ. ಅವ್ರದ್ದು ಮಹಾರಾಷ್ಟ್ರ. ಇವಾಗ ಟೀ ಇಸ್ಕೊಟ್ಬಿಟ್ಟು ನೀರು ಕುಡಿಯೋಕೆ ಈಸ್ಕೊಡ್ತವ್ರೆ. ಅಯ್ಯೋ ಒಟ್ಟಲ್ಲಿ ನನಗಂತೂ ಡ್ರಾಪ್ ಕೊಟ್ಟರು, ಒಳ್ಳೆ ಹೆಲ್ಪ್ ಆಯಿತು. ಇವಾಗ ಅಲ್ಲಿಂದ ಬಸವೇಶ್ವರ ನಗರಕ್ಕೆ ಹೋಗಿ ಕಲ್ಯಾಣ ಬಲ್ಲಾಗೆ ಬಂದಿದ್ದೀವಿ. ಇದೇ ಎಂಟ್ರೆನ್ಸು. ಹಿಂಗೆ ಸ್ಟ್ರೈಟ್ ಹೋದರೆ ಮಹಾರಾಷ್ಟ್ರ ಸಿಗುತ್ತೆ. ಇಲ್ಲಿಂದ 8ರಿಂದ 10 ಕಿಲೋಮೀಟ್ರ್ ಮಹಾರಾಷ್ಟ್ರ ಇದೆ. ಇದೆ ಬಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಬಾಂಗ್ಲಾ ಒಳಗಡೆ ಹೋಗಿದ್ದೀವಿ. ಇವಾಗ ನೋಡೋಣ ಒಳಗಡೆ ಏನು ಸಿಗುತ್ತೆ ಹೋಗಿ. ಇಲ್ಲಿ ಬಂಗ್ಲಾ ಒಳಗಡೆ ಬಂದರೆ ಇಲ್ಲಿ ಇವಾಗ ಇದೆಯಲ್ಲ ಈ ಸ್ಥಳದಲ್ಲಿ, ಈ ಜಾಗದಲ್ಲಿ ಲಾರಿ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ. ಲಾರಿ ಇರುತ್ತಲ್ಲ ದೊಡ್ಡದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈಗ ತುಂಬ ಲಾರಿಗಳು ಇರ್ತಿದೆ. ನನಗೂ ಗೊತ್ತಿದ್ದಿಲ್ಲ, ದೂರ ಹೇಳಿದ್ದು. ಕೊನೆಗೂ ನಾವು ಬಸವೇಶ್ವರ ಸ್ಟ್ಯಾಚ್ಯೂಗೆ ಬಂದ್ವಿ. ಅಲ್ಲಿ ನೋಡಿದ್ರಲ್ಲ, ಅದು ಬಸವೇಶ್ವರ ಸ್ಟ್ಯಾಚ್ಯೂ. ಇವಾಗ ಆ ಸ್ಟ್ಯಾಚ್ಯೂ ಹತ್ರ ಹೋಗಿ ತಿಳ್ಕೊಂಡು ನಾನು ಹೇಳ್ತೀನಿ ಏನಂತ. ಕೊನೆಗೂ ಬಸವ ಕಲ್ಯಾಣ ಹತ್ರ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತೊಗೋಬೇಕು.
ಎಲ್ಲನೂ ನಮ್ಮ ಟಿಕೆಟು ಟೀ ಕಾಫಿ ಎಲ್ಲ ನಮ್ಮ ಡ್ರಾಪ್ ಮಾಡೋದೇ ನೋಡಿ. ಬಸ್ ಸ್ಟ್ಯಾಂಡ್ ಹೆಂಗ್ ಹೋಗಪ್ಪ? ಹಾಂ ಬಸ್ ಸ್ಟ್ಯಾಂಡ್ ನಾ ಇನ್ನ ಹೊಸಬ ಇದ್ದೀನವ. ನಾ ಇಲ್ಲಿ ಹೊಸಬ ಬಂದೀನಿ. ನಾ ಬೆಂಗಳೂರು ಬಂದೀನಿ. ಆರಾಮಿದ್ದೀರಾ? ಹೆಂಗ್ ಹೋಗಯ್ಯ? ಅಯ್ಯ ಬಸ್ ನನಗೆ ಡ್ರಾಪ್ ಕೊಟ್ಟಿದ್ದಲ್ಲದೆ ಟೀ ಎಲ್ಲ ಈಸ್ಕೊಟ್ಟು ಇವಾಗ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಫ್ರೀಯಾಗಿ ಟಿಕೆಟು ಅವರೇ ಇಸ್ಕೊಡ್ತವ್ರೆ. ನೋಡೋಣ ಇವಾಗ ಒಳಗಡೆ ಹೋಗಿ ಫುಲ್ಲು ಡೀಟೇಲ್ಸ್ ತಿಳ್ಕೊಂಡು. ಎಲ್ಲಿಂದ ಬಂದಿರವ? ಒಳಗಾವ್ ಆನಂದ್. ನಾವು ಬೆಂಗಳೂರಿಂದ ಬಂದೀವವ. ಹಾಂ ಯಾವ ದೇವ್ರವ? ಬಸವಣ್ಣ. ಅಕ್ಕ ಯಾಕಕ್ಕ ಈ ಕಾಯಿನ್ ಹಾಕ್ಯಾರ? ಇಲ್ಲಿ ಏನೋ ಅನ್ಕೊಂಡ್ರೆ ಆಗುತ್ತಾ? ಹಾಂ ನೀವೆಲ್ಲಿಂದ ಬಂದಿರಕ್ಕ? ನಾ ಬೆಂಗಳೂರಿಂದ ಬಂದೀನಿ. ನಾ ಕರ್ನಾಟಕ ಟ್ರಿಪ್ ಮಾಡಕತ್ತೀನಿ. ಸಪೋರ್ಟ್ ಮಾಡ್ತಿರಲ್ಲ ಟ್ರಿಪ್. ಹಾಂ ನೆಕ್ಸ್ಟ್ ಬಿಗ್ ಬಾಸ್ 11ಗೆ ಹೋಗೋ ಚಾನ್ಸ್ ಐತೆ. ಅದಕ್ಕೆ ಸಿಕ್ಕರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ ಫಾಲೋ ಮಾಡಿ. ಆಯ್ ಮಾಡ್ರಿ ಹೋಗ್ಲಿ. ಬಾಯ್ ಅಲ್ಲಕ್ಕ. ಆಯ್ ಮಾಡಂದ್ರೆ ಬಾಯ್ ಮಾಡ್ತಲ್ಲಕ್ಕ. ಅಯ್ಯೋ ಕಾಣಿಸಿಲ್ಲ. ಹಾಂ ಬಾಯ್. ಇಲ್ಲಿ ಅಂಕಲ್ ಅವರೇ ಈ ಕಾಯಿನ್ ಯಾಕೆ ಹಾಕ್ಯಾರ? 1 ರೂಪಾಯಿ 2 ರೂಪಾಯಿ? ಇದು ದೇವ್ರ ಗಂಗಾ ಅಂತ ಹೇಳಿ ದೇವ್ರಿಗೆ ಇದು ಮಾಡಿದ್ದಾರೆ. ನೀರಿಗೆ ಅಂತ ಹೇಳಿ. ಹಾಂ ಅಲ್ಲ 1 ರೂಪಾಯಿಂದ ನಾವು ಹಾಕಿದ್ರೆ ನಾವು ಅನ್ಕೊಂಡಿದ್ದೇನ ಹಂಗೇನ ಅನ್ಕೊಂಡಿದ್ದು ಅಂತ ಏನಿಲ್ಲ. ಹಾಂ ಅದು ದೇವ್ರ ಸಮಾನ ಅಂತ ಹೇಳಿ ಗಂಗಾಕ್ಕೆ ಹೋಗಿತಾರೆ. ಹಾಂ ದುಡ್ಡು ಹಾಕಿ ಅವ್ರು ಹಿಂದ್ಗಡೆ ತಗೋತಾರೆ. ಹಾಂ ಅವ್ರು ತೆಗಿತಾರೆ. ನೀವು ಯಾವರು? ನಾವು ಬೆಂಗಳೂರಿಂದ. ನಾವು ಕರ್ನಾಟಕ ಟ್ರಿಪ್ ಮಾಡಕತ್ತೀನಿ ರೀ ಎಲ್ಲ. ಇವಾಗ ಫಸ್ಟು ಇಲ್ಲಿಗೆ ಬಂದೀನಿ. ನೆಕ್ಸ್ಟ್ ಕಲಬುರ್ಗಿಗೆ ಹೋಗ್ಬೇಕು. ಒಳ್ಳೆದಿರಿ ಅಂಕಲ್. ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ ಶಾರ್ಟ್ ಫಾರ್ಮಾಗಿ ಏನಿದ್ರೆ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಯಾರೂ ಹೇಳ್ತಲ್ಲ. ಇವಾಗ ನಾವು ಹಿಂದಿನ ಭಾಗ ಸ್ಟ್ಯಾಚು ಹಿಂದಿನ ಭಾಗಕ್ಕೆ ಬಂದಿದ್ದೀವಿ. ನೋಡ್ಬೋದು ಸ್ಟ್ಯಾಚು ಹಿಂದಿನ ಭಾಗಕ್ಕೆ ಒಂದು ನದಿ ಥರ ಮಾಡಿದ್ದಾರೆ. ಓಹೋ ಇದು ಎಷ್ಟು ಆಳ ಇದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಳ ಇದೆ ನನ್ನ ಪ್ರಕಾರ. ನೋಡೋಕ್ಕಂತೂ ಚೆನ್ನಾಗಿದೆ. ಒಳಗಡೆ ಬಿದ್ದರೆ ಮೇಲೆ ಬರ್ತಾರಲ್ಲ ಗೊತ್ತಿಲ್ಲ. ಇದೆಲ್ಲ ಫಸ್ಟು ಚೆನ್ನಾಗಿತ್ತಂತೆ, ಇವಾಗೆಲ್ಲ ಹಾಳು ಮಾಡಿದ್ದಾರೆ. इवागो बोल रहा हूँ तू नेक्स्ट टाइम आना तो गर्लफ्रेंड लेके आ। अच्छा ये जिंदगी नहीं है, एक आदमी देखना, इधर देखो। हाँ एक को नहीं दो को हाँ लड़का लड़की आ गया ये टेम्पल को। सेम बात। ए ಮುಂದೆ ತರ ಫೋಟೋ ತೆಗೆ ಮತ್ತೆ ಬಸವಣ್ಣ ಸರ್ಕೊಂಡ್ಬಿಡ್ತಾನ। ಇವಾಗ ನಮಗೆ ಇಷ್ಟೊತ್ತು ಡ್ರಾಪ್ ಕೊಟ್ಟವರು ಅವರು ಮನೆಗೆ ಹೊರಡ್ತಾರಂತೆ। ನನಗೆ ಇನ್ನೊಬ್ರು ಅಹಮದಾಬಾದ್ಗೆ ಡ್ರಾಪ್ ಕೊಡ್ತಾರೆ ನಮ್ಮ ಫಾಲೋವರ್ಸು। ಇವಾಗ ಇವ್ರನ್ನ ಸೇಫಾಗಿ ಕೆಳಗಡೆ ಇಳಿಸಿ ಕೆಳಗಡೆ ಕರ್ಕೊಂಡೋಗಿ ಟಾಟಾ ಬಾಯ್ ಬಾಯ್ ಅಂತೇಳಿ ತುಂಬ ಧನ್ಯವಾದಗಳಂತ ಹೇಳಿ। सब्सक्राइब करो भाई को, लाइक करो, शेयर करो और ज़्यादा से ज़्यादा भाई को सपोर्ट करो। हाँ बिग बॉस चैनल। और क्या है आगे जो है अपने भाई भी बिग बॉस कर्नाटका में जाने का इरादा है। हाँ। और उनको जाने के लिए सपोर्ट करो और आप जो है जितना हो सके उतना सपोर्ट करो। हाँ उसका बाद में भगवान को हाँ, छोड़ दो। उसके मैं बाद ट्राई करेंगे, छोड़ दो। जिंदगी में क्या भी नहीं है। सही बात, एक आदमी आज रहता कल नहीं रहता, मर जाता। मर जाता। ट्राई करने को जिंदगी में क्या भी पैसा है क्या भी नहीं देना। सही इधर भूमि को आना तो क्या भी करना। क्या भी करना। ಬಾ 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 ಎಲ್ಲಿಂದ ಬಂದಿರವ? ಬಸವ ಕಲ್ಯಾಣ ನೀವು ನಾ ಬೆಂಗಳೂರಿಂದ ಬಂದಿ ನೋಡ್ರಿ। ಬೆಂಗಳೂರು ಹಾಂ ಆರಾಮದಿರ? ಹ್ಞೂ ಇಲ್ಲ ಇವ್ರು ಬಿಟ್ಟು ಬರ್ತೀನಿ, ಒಬ್ಬನೇ ಬಂದಿ ನಾನು। जी भाई जी चलेंगे भाई। बहुत बहुत थैंक्स, ತುಂಬ ಥ್ಯಾಂಕ್ಸ್। ओके ಬಾಯ್। बाय।
ಅವರಂತೂ ತುಂಬ ಡ್ರಾಪ್ ಕೊಟ್ಟು ಹೆಲ್ಪ್ ಮಾಡಿ ಹೋದರು. ಇವಾಗ ಮೇಲೆ ಹೋಗಿ ಸ್ವಲ್ಪ ತಿಳ್ಕೊಂಡು ಜಲ್ದಿ ಒಂದು ವಿಡಿಯೋ ಮಾಡಬೇಕು. ಇವಾಗ ಸ್ಟ್ಯಾಚ್ಯೂಯಿಂದ ಕೆಳಗೆ ಬಂದ್ವಿ. ಇಲ್ಲಿ ಮುಂದೆ ಅನುಭವ ಮಂಟಪ ಅಂತ ಏನೋ ಇದೆಯಂತೆ, ಅದನ್ನು ಸ್ವಲ್ಪ ನೋಡ್ಕೊಂಬರೋಣ. ನೋಡ್ಬೋದು. ಹಾಂ, ಸ್ಮೈಲ್ ಅಂಕಲ್, ಸ್ಮೈಲ್ ಸ್ಮೈಲ್. ಹಾಂ, ಕೊಡೋಣ. ಎಲ್ಲಿಂದ ಬಂದಿರ ಅಂಕಲ್? ಎಲ್ಲಿಂದ ಬಂದಿರಿ? ಗುಲ್ಬರ್ಗ. ನಾ ಬೆಂಗಳೂರಿಂದ ಬಂದಿನಿ ಅಂಕಲ್. ಬೆಂಗಳೂರಾಗ ವೈಟ್ ಫೀಲ್ಡ್ ಅಂಕಲ್. ವೈಟ್ ಫೀಲ್ಡ್. ಇದು ಹಳೆಯ ಕಾಲದ ಗುಹೆ. ಓ, ಹೇಗಿದೆ ನೋಡಿ ಗುಹೆ. ಹೆಂಗೆ ಕಟ್ಟಿರ್ಬೋದು. ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಬಸವಣ್ಣ ಸ್ಟ್ಯಾಚು ಇತ್ತಲ್ಲ, ಅದ್ರ ಕೆಳಗಡೆ ಇದಿರೋದು ಹಳೆ ಕಾಲದ್ದು. ಯಾವ ಥರ ಕೆತ್ತನೆ ಮಾಡಿರ್ಬೋದು ಅಂದರೆ, ಇವಾಗ ನೀವು ನೋಡ್ಬೋದು ಬಸವಣ್ಣ ಸ್ಟ್ಯಾಚು ಇತ್ತಲ್ಲ, ಅದ್ರ ಕೆಳಗಡೆ ಬಂದರೆ ಗುಹೆ ಥರ ಮಾಡಿದ್ದಾರೆ ಅವ್ರದ್ದು ಈ ಸ್ಟ್ಯಾಚು. ಹಾಗೆ ಗುಹೆ ಥರ ಸುಮ್ಮನೆ ಮಾಡಿಲ್ಲ, ಇದು ಹಳೆ ಕಾಲದ್ದು ಬೆಟ್ಟದಲ್ಲಿ ಕೆತ್ತನೆ ಮಾಡಿ ನೋಡ್ಬೋದು ನೀವು. ಕೆತ್ತನೆ ಮಾಡಿ ಗುಹೆ ಥರ ಮಾಡಿದ್ದಾರೆ. ಗುಹೆ ಥರ ಮಾಡಿ ಇಲ್ಲಿ ಬಸವಣ್ಣವ್ರದ್ದು ಒಂದು ಸ್ಟ್ಯಾಚು ಇಕ್ಕಿದ್ದಾರೆ ನೋಡಿ. ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇವಾಗ ಇಲ್ಲಿಂದ ಹೋದರೆ ಕೆತ್ತನೆಯಲ್ಲಿ ಗುಹೆಯಲ್ಲಿ ತುಂಬ ದಾರಿ, ಗುಹೆಯಲ್ಲಿ ತುಂಬ ದಾರಿ ಮಾಡಿ ಹಾಗೂ ಬೇರೆ ಬೇರೆ ಸ್ಟ್ಯಾಚುಗಳನ್ನು ಇಕ್ಕಿದ್ದಾರೆ. ಇವಾಗ ಅಲ್ಲಿಂದ ಸ್ಟ್ಯಾಚುವಿಂದ ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋಗ್ತಾಯಿದ್ವಿ. ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ನೋಡಿ, ಕೆತ್ತಿರೋದಾ ಅಬ್ಬಾ. ನೋಡಿ ಇಲ್ಲೊಂದು ವಿಗ್ರಹ ಇಕ್ಕಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಕೆತ್ತನೆ ಮಾಡಿರೋದು. ಜಗತ್ಮಾತ ಅಕ್ಕ ಅಂತ ಇವ್ರದ್ದು ಸ್ಟ್ಯಾಚು ಇಕ್ಕಿದ್ದಾರೆ. ಹಾಗೂ ಇಲ್ಲಿ ನೋಡಿ ಹೆಂಗಿದೆ ಗೊತ್ತಾ ಗುಹೆ, ಹೆಂಗೆ ಕೆತ್ತನೆ ಮಾಡಿರ್ಬೋದು. ಇದೆಲ್ಲ ಆಗಿನ ಕಾಲದಾಗ ಕೆತ್ತನೆ ಮಾಡಿದ್ದಾನೆ. ಇವಾಗ ಸ್ಟ್ಯಾಚು ಐತಲ್ಲ, ಸ್ಟ್ಯಾಚು ಕೆಳಗಿರೋದಲ್ಲ ನಾವು. ಇವಾಗ ಇಲ್ಲಿಗೆ ಮುಗೀತು. ಮುಂದೆ ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡಿ, ಇಲ್ಲೊಂದು ದೇವ್ರ ಸ್ಟ್ಯಾಚು ಇದೆ. ಹಾಂ, ಇಲ್ಲಿ ಎದುರುಗೊಂದಿದೆ. ಒಂದು ಇಲ್ಲೇನೋ ಮಳೆ ಕಟ್ಟಿದ್ದಾರೆ, ಹಾಗೆ ಬಿಟ್ಟಿದ್ದಾರೆ. ಅಯ್ಯೋ, ಎಕ್ಸಿಟ್. ಹೆಂಗೆ ಹೋದ್ವಿ ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ ನನಗಂತೂ. ಗುಹೆ ಮಾತ್ರ ತುಂಬ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿದ್ದು, ಈಗಿನ ಕಾಲದಲ್ಲಿ ಕೆತ್ತನೆ ಮಾಡೋಕ್ಕಾಗೋದು ಇಲ್ಲ. ಇದು ಎಂಟ್ರೆನ್ಸು, ಅದು ಎಕ್ಸಿಟ್. ಇದು ಎಂಟ್ರೆನ್ಸು, ಅದು ಎಕ್ಸಿಟ್. ಮತ್ತು ನಾವು ಇಲ್ಲಿಂದ ಆಚೆ ಹೋಗ್ತಾಯಿದ್ದೀವಿ. ನೋಡ್ಬೇಕು ಇಲ್ಲಿಂದ ಆದರೆ ಮತ್ತೆ ಬಸವಣ್ಣ ಸ್ಟ್ಯಾಚು ಹತ್ರ ಹೋಗಿ, ಇಲ್ಲಾಂದರೆ ಇಲ್ಲಿಂದ ನಾವು ಅಹಮದಾಬಾದಿಗೆ ಹೋಗ್ತೀವಿ. ಇಲ್ಲಿ ಬಸವಣ್ಣವ್ರ ಸ್ಟ್ಯಾಚು ಮುಗಿಸ್ಕೊಂಡು ನಾವು ಅಹಮದಾಬಾದ್ ಹೋಗ್ತಾಯಿದ್ದೀವಿ. ಅಲ್ಲಿ ನೋಡ್ಬೇಕು, ಅಲ್ಲಿ ಇನ್ನೂ ಏನು ಟೆಂಪಲ್ ಇದೆ ಏನಿದೆ. ಇವಾಗ ನಾವು ಹೋಗ್ತಾಯಿದ್ದೀವಿ ಅಹಮದಾಬಾದ್ಗೆ. ಹಾಂ, ಇವಾಗ ನಾವು ಹೋಗ್ತಾಯಿದ್ದೀವಿ ಮುನ್ನಾಬಾದ್ಗೆ. ನಮ್ಮ ಗಾಡಿ ಅಂತ ಫುಲ್ ಶೇಕ್ ಆಗ್ತಾಯಿದೆ, ಯಾಕಂದ್ರೆ ನಮ್ಮ ಬ್ಯಾಗ್ ವೆಯ್ಟ್ ಅಷ್ಟಿದೆ. ಊಟ ಮಾಡಿದ್ರೆ ಬ್ರೋ? ನಡ್ರಿ ಎಲ್ಲ ಹಾಕ್ರಿ, ಮಾಡಮ್ರಿ. ಓ, ಎತ್ತ ಗಾಡಿ ಎತ್ತ ಇಲ್ಲ. ಇಲ್ಲ ಬ್ರೋ, ಇರಿ. ಹಾಂ, ನಿಧಾನ. ಇಲ್ಲಿ ನಮ್ಮ ಬಸವಣ್ಣ ಸ್ಟ್ಯಾಚುಗೆ ನಮಸ್ಕಾರ ಹೊಡ್ಕೊಂಡು ಇಲ್ಲೇ ನಾವು ಮತ್ತೆ ಮುಂದೆ ಹೋಗ್ತಾಯಿದ್ದೀವಿ. ನೋಡ್ರಿ, ನಮ್ಮನ್ನು ಮೀಟ್ ಮಾಡೋಕೆ ಬಂದಿದ್ದಾರೆ. ಏನ್ರಿ ನಿಮ್ಮ ಹೆಸರು?
ಸಿದ್ಲಿಂಗ್ ಆರಾಮದ್ರಿ ಏನು ಸಮಾಚಾರ ಹೇಳ್ರಿ ಏನೇನು ಸಮಾಚಾರ ಕೇಳಮ್ರಿ ಅಣ್ಣ ಏನೇನು ಕೇಳಮ್ರಿ ಏನಿಲ್ಲಪ್ಪ ನಿಮ್ಮ ಹುಡುಕೆ ನಿಮ್ಮ ಊರಿಗೆ ಬಂದೀವಿ ಹಾಂ ನಿಮ್ಮ ತಾಲೂಕಿಗೆ ಬಂದೀವಿ ಹಾಂ ನಾವು ಅಣ್ಣವರ ಡ್ರಾಪ್ ಕೊಟ್ಟಿದ್ದಲ್ಲಿ ಅವರಿಬ್ಬರು ಹೆಲ್ಪ್ ಮಾಡಿದ್ದಾರೆ ಇವತ್ತು ನಮ್ಮ ಸ್ಟೇ ಹುಮ್ನಾಬಾದಲ್ಲಿ ನಮ್ಮ ರಾಖಿಯವ್ರ ಜೊತೆ ಬರಾದಾರಲ್ಲಿ ರಾಖಿಯವ್ರ ಫ್ರೆಂಡ್ ಆಗಿದ್ದರು. ಇವತ್ತು ಅವ್ರ ಮನೆಯಲ್ಲಿ ಉಳ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ದಿನ ಟ್ರಾವೆಲ್ ಅಂತ ತುಂಬ ಚೆನ್ನಾಗಿತ್ತು ಹಾಗೂ ಟಯರ್ಡು ಆಗಿದ್ದೀನಿ. ಕರೆಕ್ಟಾಗಿ ಮಾತಾಡೋಕ್ಕೊಡ್ತಲ್ಲ, ನೆಗಡಿ ಕೆಮ್ಮು. ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣಾಗುತ್ತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟಾಗಿ ನನಗೆ ಬ್ಲಾಗ್ ಮಾಡೋಕ್ಕೆ ಬರ್ತಲ್ಲ. ಮುಂದಿನ ದಿನದಲ್ಲಿ ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀನಿ. ಆದಷ್ಟು ಜಾಗಗಳನ್ನ ತಿಳಿಸ್ತೀನಿ ನಿಮಗೆ. ಯಾಕಂದ್ರೆ ನಾನು ಹೋಗೋ ಜಾಗದ ಬಗ್ಗೆ ತಿಳ್ಕೊಂಡ್ರೆ ಕರೆಕ್ಟಾಗಿ ಹೇಳ್ಬೋದು. ನಾನು ಹೋಗೋ ಜಾಗ ಯಾವುದಂತನೂ ಕರೆಕ್ಟಾಗಿ ಗೊತ್ತಿರಲ್ಲ. ಆ ಜಾಗಕ್ಕೆ ಹೋಗ್ತೀನಿ, ಅರ್ಧಂಬರ್ಧ ಹೇಳ್ತೀನಿ, ಆದರೆ ತಿಳ್ಕೊಂಡಿದ ಮೇಲೆ ಫುಲ್ ಎಲ್ಲ ಟ್ರೈ ಮಾಡ್ತೀನಿ.